ಗುಬ್ಬಿಯಲ್ಲಿ ನಡೆದ ಶಿಕ್ಷಕರ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರನ್ನ ಅಭಿನಂದಿಸಿ ಛೀಮಾರಿ ಹಾಕಿದ ಶಾಸಕ ಎಸ್ಆರ್ ಶ್ರೀನಿವಾಸ್. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 2ನೇ ಸ್ಥಾನದಲ್ಲಿದ್ದ ಗುಬ್ಬಿ ತಾಲೂಕು 5ನೇ ಸ್ಥಾನಕ್ಕೆ ಹೋಗಿದ್ದು, ಇದರಿಂದಾಗಿ ನನ್ನ ಗೌರವಕ್ಕೆ ಧಕ್ಕೆ ಬಂದಿದೆ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರದು. ನಾವು ಕಳೆದ 10 ವರ್ಷಗಳಿಂದ 12 ವರ್ಷಗಳಿಂದ ನಿರಂತರವಾಗಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇತ್ತು SSLC ರಿಸಲ್ಟ್ ಅಲ್ಲಿ. ಈ ವರ್ಷ ಅದೇನಾಯ್ತು ನಿಮಗೆ ಗೊತ್ತಿಲ್ಲ, ಅದು ಯಾವ ದೊಡ್ಡಾಗ ಬಂದು ಗೊತ್ತಿಲ್ಲ. ನೀವೆಲ್ಲ ಈ ಸರಿ ತಗೊಂಡೋಗಿ ನಮ್ಮನ್ನು 5ನೇ ಪ್ಲೇಸ್ ನಿಲ್ಲಿಸಿದ್ದೀರ. ಇಡೀ ಜಿಲ್ಲೆವರೆಗೆ ನಮ್ಮ ತಾಲೂಕಿನ ಗೌರವ ಹೋಗೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ವಿಷಾದಕರವಾಗಿರ್ತಕ್ಕಂಥ ವಿಚಾರ. ನೀವೆಲ್ಲ ಶ್ರಮ ಆಗ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಆಗ್ತಾ ಇದ್ದೀರಾ, ಆದರೆ ಶಿಕ್ಷಕರ ಕೊರತೆಯ ಮಧ್ಯದಲ್ಲೂ ಕೂಡ ನೀವು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಶ್ರಮವನ್ನ ಆಗ್ತಾ ಇದ್ದೀರಾ. ನಿಮ್ಮ ಒಡಂಬಡಿಕೆ ಆಗ್ತಿದೆ ಅಂದ್ರೆ ನಾನು ಯಾವತ್ತೂ ಶಾಸಕ ಅಂತ ಇಂಥವು ಯಾವತ್ತೂ ಬಿಹೇವ್ ಮಾಡಿಲ್ಲ. ನಿಮ್ಮ ಶಾಲೆಗಳಿಗೆ ಬಂದಾಗಲೇ ಆಗಲಿ, ನೀವು ಸಿಕ್ಕಿದಾಗಲೇ ಆಗಲಿ, ನಾನೊಬ್ಬ ಸಾಮಾನ್ಯ ಮನುಷ್ಯ ಥರ ನಿಂತವ ಬಿಹೇವ್ ಮಾಡ್ತೀವಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದ್ರು ಕೂಡ ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಬಂದು ನನ್ನ ಹತ್ರ ಹೇಳ್ಕೊಳ್ತೀರಾ. ಅವೆಲ್ಲವನ್ನು ಕೂಡ ನಾನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡಲಿದ್ರೆ ಬಹುಶಃ ಜಿಲ್ಲೆಯಲ್ಲಿ ನಿಮ್ಮಗಳ ಮರ್ಯಾದೆ ಜೊತೆಗೆ ನಮ್ಮ ಮರ್ಯಾದೆಗೂ ಕೂಡ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಮುಂದಿನ ವರ್ಷ ಆ ರೀತಿ ಆಗಬಾರ್ದು. ಅದು ಯಾಕಾಯ್ತು ಗೊತ್ತಿಲ್ಲ. ಏಕದಮ್ 3 ಪ್ಲೇಸ್ ನಿಂತ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಅದೇನಕ್ಕಾಯ್ತು ನನಗಂತೂ ಗೊತ್ತಿಲ್ಲ. ಅದಾಗಬಾರ್ದು. ಅತ್ಯಂತ ಪಾವಿತ್ರ್ಯತೆ ಇರ್ತಕ್ಕಂಥ ವೃತ್ತಿ ನಿಂದು ಅದ್ರ ಬಗ್ಗೆ ಸುಧಾ ಪರ್ಗೂರ್ ಅವರು ಇದುವರೆಗೂ ಹೆಚ್ಚು ಮಾತನಾಡಿದ್ದಾರೆ. ಎಷ್ಟು ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಬಹುಶಃ ಈ ದೇಶದಲ್ಲಿ ಈ ದೇಶವನ್ನು ಕಟ್ಟತಕ್ಕಂಥಕ್ಕೆ ಅತ್ಯಂತ ಬುನಾದಿ ಆಗ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ನೀವು. ಈ ದೇಶ ಯಾವ ರೀತಿ ಬೇಕಾದ್ರೂ ಕಟ್ಟತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ರೂಪಿಸ್ಬೋದು. ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ಸ್ಪಷ್ಟ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸಮಾಜವನ್ನಾದರೂ ಕೂಡ ಕಟ್ಬೋದು. ಭ್ರಷ್ಟಾಚಾರ ಸಹಿತವಾಗಿರ್ತಕ್ಕಂಥ ಸಮಾಜವನ್ನಾದರೂ ಕೂಡ ಕಟ್ಬೋದು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ನೀವು ಮಾಡಬೇಕಾಗುತ್ತೆ. ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವು ನೋಡಿದ್ರೆ ಯಾವ ರೀತಿ ಇದೆ ಸಮಾಜ, ಎತ್ತ ಹೋಗ್ತಾ ಇದ್ದೀವಿ ನಾವು. ಯಾರು ಸರಿಪಡಿಸ್ತಾ ಆಗತ್ತ ರೀತಿಯ ಒಂದು ಸಮಾಜವನ್ನು ನಾವು ಕಾಣ್ತಾ ಇದ್ದೀವಿ. ಅದು ಯಾರ ದೌರ್ಬಲ್ಯ ಗೊತ್ತಿಲ್ಲ, ಯಾರು ಕಾರಣ ಕೂಡ ಗೊತ್ತಿಲ್ಲ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನೀವು ಶಿಕ್ಷಕರು ಮಾಡಬೇಕಾಗುತ್ತೆ. ಅವು ಮಣ್ಣಿನ ಹುದ್ದೆಯಾಗಿ ಮಕ್ಕಳು ನಿಮ್ಮ ಹತ್ರ ಬರ್ತವೆ. ಅವಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ನೀವೆಲ್ಲರೂ ಕೂಡ ಶಿಕ್ಷಕರು ಸೇರಿ ಮಾಡಿ ಅಂತ ಹೇಳುವ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸಮಯ ಜಾಸ್ತಿ ಆಗಿದೆ. ಸುಧಾ ಬರ್ಗೂರ್ ಅವರೇ